25 ವರ್ಷಗಳ ಬಳಿಕ ಅದ್ದೂರಿ ಜಾತ್ರಾ ಮಹೋತ್ಸವ. ಮಹಿಳೆಯರಿಂದ ತಂಬಿಟ್ಟು ದೀಪೋತ್ಸವ ಸಂಭ್ರಮ. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದಲ್ಲಿ ಸುಮಾರು 25 ವರ್ಷಗಳ ಬಳಿಕ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗಿದ್ದು, ಗ್ರಾಮಸ್ಥರಲ್ಲಿ ಭಕ್ತಿಭಾವದ ವಾತಾವರಣ ಕಂಗೊಳಿಸಿತು. ಈ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದ ತಂಬಿಟ್ಟು ದೀಪೋತ್ಸವದಲ್ಲಿ 1000ಕ್ಕೂ ಹೆಚ್ಚು ಮಹಿಳೆಯರು ತಲೆಯ ಮೇಲೆ ದೀಪಗಳನ್ನು ಹೊತ್ತು ಆಕರ್ಷಕವಾಗಿ ಭಾಗವಹಿಸಿ ಪರಂಪರೆಯ ಸಂಪ್ರದಾಯವನ್ನು ಅದ್ದೂರಿಯಾಗಿ ಉಳಿಸಿದರು. ಮಹಿಳೆಯರು ತಂಬಿಟ್ಟು ದೀಪಗಳನ್ನು ಹಿಡಿದು ಭಕ್ತಿ ಭಾವದಿಂದ ಪಾಲ್ಗೊಂಡ ದೃಶ್ಯ ಮನಮೋಹಕವಾಗಿತ್ತು. ಮಳ್ಳೂರು ಗ್ರಾಮದಿಂದ ಮೇಲೂರು ಗ್ರಾಮದವರೆಗೆ ಭವ್ಯ ದೀಪೋತ್ಸವ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಮಹಿಳೆಯರು ತಲೆಯ ಮೇಲೆ ತಂಬಿಟ್ಟು ದೀಪಗಳನ್ನು ಹೊತ್ತು ಸಾಗಿದ್ದು, ಗ್ರಾಮೀಣ ಸಾಂಸ್ಕೃತಿಕ ವೈಭವವನ್ನು ಪ್ರತಿಬಿಂಬಿಸಿತು. ಮೇಲೂರು ಗ್ರಾಮದಲ್ಲಿರುವ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಿಗೆ ದೀಪಗಳನ್ನು ಬೆಳಗುವ ಮೂಲಕ ಭಕ್ತಿಪೂರ್ವಕವಾಗಿ ದೀಪಾರಾಧನೆ ಮಾಡಿ ದೇವಿಯ ಆಶೀರ್ವಾದ ಪಡೆದರು. ಗ್ರಾಮದ ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಸಾಮೂಹಿಕವಾಗಿ ಪಾಲ್ಗೊಂಡ ಈ ಜಾತ್ರೆ ಗ್ರಾಮೀಣ ಏಕತೆ ಮತ್ತು ಸಂಪ್ರದಾಯಗಳ ಪ್ರತಿಬಿಂಬವಾಗಿತ್ತು. ಸುಮಾರು 2 ದಶಕಗಳ ಬಳಿಕ ನಡೆದ ಈ ಜಾತ್ರೆ ಗ್ರಾಮಸ್ಥರಲ್ಲಿ ಸಂತಸವನ್ನ ಉಂಟು ಮಾಡಿದೆ. ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮುನಿಯಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ KSM ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ MS ಮಂಜುನಾಥ್, ನರಸಿಂಹಮೂರ್ತಿ, ಮುನಿರತ್ನ ಮಂಜುನಾಥ್, ಡೈರಿ ಸದಸ್ಯ GM ಕೇಶವಮೂರ್ತಿ, ಹರೀಶ್, ಡಿಶ್ ಮಂಜುನಾಥ, ಹಿರಿಯರಾದ ಕದಿರಪ್ಪ, ಈದರೆ ಸಮತಾ ಸೇನೆ ತಾಲೂಕು ಅಧ್ಯಕ್ಷ ವೆಂಕಟರಾಮಪ್ಪ, ಉಪಾಧ್ಯಕ್ಷ ವೆಂಕಟರಮಣಪ್ಪ, ಶಿಕ್ಷಕ ರವಿಕುಮಾರ್, ವಕೀಲರಾದ ಅಶೋಕ್ ಹಾಗೂ ಜಾಂಬವ ಯುವಸೇನೆ ಜಿಲ್ಲಾ ಉಪಾಧ್ಯಕ್ಷ ದ್ಯಾವಪ್ಪ, ತಾಲೂಕು ಅಧ್ಯಕ್ಷ ಸಂದೀಪ್, ಮುಖಂಡರುಗಳಾದ ಶಿವಶಂಕರ್, ನಾರಾಯಣಸ್ವಾಮಿ, ಛತ್ರ, ಮಧು, ಮುರಳಿ ಹಾಗೂ ಪತ್ರಕರ್ತ ವೇಣುಗೋಪಾಲ್ ಮುಂತಾದವರು ಭಾಗಿಯಾಗಿದ್ದರು. ಊರಿನ ಹಬ್ಬ ಇವತ್ತಿನ ದಿವಸ ಒಂದು 27-28 ವರ್ಷ ಆಗಿರ್ಬೋದು. ಈ ಥರ ವಿಜೃಂಭಣೆಯಿಂದ ಮಾಡಿ ಈ ದಿವಸ ಎಲ್ಲ ಒಂದು ಸಮುದಾಯಗಳು ಕೂಡ ಒಂದಾಗಿ ಅಣ್ಣ ತಮ್ಮಂದ್ರಂತೆ ಎಲ್ಲ ಸಹಕರಿಸಿ ಎಲ್ಲ ಸಪಾಟಿಗಳಾಗಿ ಬಂದು ಈ ಒಂದು ಕಾರ್ಯಕ್ರಮ ಒಂದು ಮೇಲೂರಿನಲ್ಲಿ ನಮ್ಮ ಹುಟ್ಟಿದ ಹೆಣ್ಣುಮಗಳು ಅಂತ ಹೇಳ್ತಾರೆ. ಆ ಒಂದು ಕಾರ್ಯಕ್ರಮನ ಇಲ್ಲಿ ಜಾತ್ರೆ ಮುಖಾಂತರ ಆಚರಿಸ್ತೀವಿ ವರ್ಷ. ಹಾಗಾಗಿ ಈ ಸರ್ತಿ ಬಂದು ಇಲ್ಲಿ ಎಲ್ಲ ಒಟ್ಟಿಗೆ ಎಲ್ಲ ಸಮುದಾಯಗಳು ಸೇರಿ ನಮ್ಗೆ ಸಹಕಾರ ಕೊಟ್ಟು ಎಲ್ಲ ಒಟ್ಟಿಗೆ ಬಂದು ಇದೆಲ್ಲ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ. ಅದನ್ನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಹಾಗೆಯೇ ಸಮಸ್ತ ಜನತೆಗೂ ಎಲ್ಲ ನಮ್ಮ ಮಳ್ಳೂರಿನ ಜನತೆಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಒಳ್ಳೆಯ ಆರೋಗ್ಯ ಭಾಗ್ಯ ಸಕಲ ಸಂಪತ್ತನ್ನು ಕೊಡಲಿ ಅಂತ ಕೇಳ್ತಾ, ಮಂಜುನಾಥ್ ಅಂತ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ನಮ್ಮ ಗ್ರಾಮದಲ್ಲಿ ದೇವಸ್ಥಾನಗಳು ತುಂಬ ಇದೆ. ನಮ್ಮ ಜನಗಳು ಪೂರ್ತಿ ದೇವರುಗಳು ಅಂತ ಪೂಜೆ ಮಾಡೋಂಥ ಸನ್ನಿವೇಶನೇ ಜಾಸ್ತಿ ಇತ್ತು. ಅಂಥದ್ರಲ್ಲಿ ನಮ್ಮ ಪೂರ್ವಜರು ಕೂಡ ನಮ್ಮ ಈ ಎಲ್ಲ ಕೆಲಸ ಕಾರ್ಯಗಳನ್ನ ದೇವತಾ ಕಾರ್ಯಗಳನ್ನ ಮಾಡ್ಕೊಂಬರ್ತಾಯಿದ್ರು. ಅದರಂತೆ ಕೆಲವು ಕಾರಣಾಂತರಗಳಿಂದ ಸುಮಾರು ಒಂದು 20 ವರ್ಷದ ಹಿಂದೆ ಈ ಜಾತ್ರೆ ಅನ್ನೋಂಥದ್ದು ನಿಂತೋಗಿತ್ತು. ಹೀಗಾಗಿ ನಮ್ಮ ಮೇಲೂರು ಗಂಗಮ್ಮ ತಾಯಿ ಬಂದು ಮಳ್ಳೂರಿನ ಹೆಣ್ಣುಮಗಳು, ಹಾಗಾಗಿ ಹೆಣ್ಣು ಮಕ್ಕಳನ್ನ ನಾವು ನೋಡಿಲ್ಲ ಅನ್ನೋಂಥ ಇದರಿಂದ ನಾವಿವತ್ತು ಸಮಸ್ತ ನಾಗರಿಕರು, ಮಳ್ಳೂರಿನ ಸಮಸ್ತ ನಾಗರಿಕರು ಒಂದಾಗಿ ಬಹಳ ವಿಜೃಂಭಣೆಯಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಅದಕ್ಕಾಗಿ ಎಲ್ಲ ಸಮುದಾಯದ ಮತ್ತು ಎಲ್ಲ ನಾಯಕರುಗಳ, ಎಲ್ಲ ಪಕ್ಷಗಳ ಮತ್ತು ಎಲ್ಲ ನಾಗರಿಕರು, ಎಲ್ಲ ಜನಗಳಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ಮಳ್ಳೂರಿನ ಊರಿನ ಹಬ್ಬ ನಡೆಸ್ತಾ ಇದ್ದೀರಿ. ಇದರಲ್ಲಿ ಮೇಲೂರಿಗೆ ಅಂತೇಳಿ ಗಂಗಮ್ಮ ಜಾತ್ರೆ, ಇದು ವಿಶೇಷದ ಒಂದು ಜಾತ್ರೆ. ಇದು 20-30 ವರ್ಷಗಳಿಂದ ಇದೇ ಕಾಲದಲ್ಲಿ ನಾವು ನಮ್ಮ ಸಮುದಾಯದವರು ಮತ್ತು ಬಲಗೈ ಸಮುದಾಯದವರು ಮಾಡ್ಕೊಂಡು ಬರ್ತಾಯಿದ್ವಿ. ಆದರೆ ಈ ಜಾತ್ರೆ ಮಹೋತ್ಸವವನ್ನು ಊರಿನ ಜನತೆಯೆಲ್ಲ ಸೇರಿ ಒಂದು ಸಾರಿ ಅಲ್ಲ 3-4 ಸಾರಿ ನಾವು ಒಂದು ಕಮಿಟಿ ಮೀಟಿಂಗ್ಗಳನ್ನ ಕರೆದು ಎಲ್ಲರೂ ಒಗ್ಗೂಡಿಸಿ ಈಗ ಮಾಡ್ಕೊಂಡು ಬಂದಿದ್ದೀರಿ. ಸುಮಾರು ಒಂದು 5,000ರಿಂದ 6,000 ಜನ ಸೇರಿ ಈ ಒಂದು ಜಾತ್ರೆಯನ್ನು ಮಾಡಿದ್ದೀರಿ. ಇನ್ನೂ ಮುಂದೆ ಕಾಟೇರಮ್ಮ ದೇವಸ್ಥಾನ ಮತ್ತು ಮುನೇಶ್ಪುರ ಹಾಗೂ ಇನ್ನು ಮಳ್ಳೂರಿನಲ್ಲಿ ಗಂಗಮ್ಮ ಜಾತ್ರೆ ಐತೆ. ಎಲ್ಲ ಸೇರಿ ಸಾಯಂಕಾಲ ಒಂದು 4 ಗಂಟೆಯಿಂದ 8 ಗಂಟೆವರೆಗೂ ಮಾಡ್ತೀವಿ. ಮಂಜುನಾಥ್ ಅಂತ ಮಳ್ಳೂರಿನಲ್ಲಿ ಇದುವರೆಗೂ ನಾವೊಂದು ಗ್ರಾಮದ ಒಂದು ದೀಪೋತ್ಸವ ಮಾಡಬೇಕಂದ್ರೆ, ಇಷ್ಟೊಂದು ವಿಜೃಂಭಣೆಯಿಂದ ಮಾಡಬೇಕಂದ್ರೆ ಎಲ್ಲ ಸಮುದಾಯದ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ಸಂಘ ಸಂಸ್ಥೆಯ ಮುಖಂಡರುಗಳು, ಅಣ್ಣ ತಮ್ಮಂದಿರು ಎಲ್ಲ ಸೇರಿ ಈ ಒಂದು ವಿಜೃಂಭಣೆಯ ದೀಪೋತ್ಸವ ಮಾಡಿದ್ವಿ. ಈ ಒಂದು ದೀಪೋತ್ಸವ ನಮ್ಮ ಮಳ್ಳೂರಿನ ಗ್ರಾಮಕ್ಕೆ ಎಲ್ಲ ಜನತೆಗೂ ಆರೋಗ್ಯ ಆಯುಸ್ಸು ಅಂತ ಅಂತಸ್ತು ಕೊಟ್ಟು ಮುಂದೆ ಎಲ್ಲ ದಿನಗಳಲ್ಲಿ ಎಲ್ಲ
ಎಲ್ಲ ಜನಾಂಗದವರು ಕೂಡಿ ಮತ್ತು ಇದು ಇನ್ನೂ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಡೆಸಬೇಕಂತ ನಮ್ಮ ಒಂದು ಗಂಗಾಮತೆಯಲ್ಲಿ ನನ್ನ ಹೆಸರು ರವಿಕುಮಾರ್ ಅಂತ, ಮಳ್ಳೂರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ನಮ್ಮ ಮಳ್ಳೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಬೇಲೂರು ಗಂಗಮ್ಮ ತಾಯಿಗೆ ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಳ್ತಾ ಬಂದಿದ್ದು, ಈ ವರ್ಷವೂ ಸಹ ನಮ್ಮ ಹಿರಿಯರ ಮಾರ್ಗದರ್ಶನದಂತೆ ಹಾಗೂ ನಮ್ಮ ಊರಿನ ಎಲ್ಲ ಸಮುದಾಯದ ಮುಖಂಡರ ಜೊತೆ ನಾವೆಲ್ಲ ಚರ್ಚೆ ಮಾಡಿ ನಾವು ಎಲ್ಲ ಸೇರಿ ಗಂಗಮ್ಮ ತಾಯಿಗೆ ಜಾತ್ರೆ ಮಾಡಬೇಕು. ಇದುವರೆಗೂ ನಮ್ಮ ಸಮುದಾಯ ಮಾತ್ರ ಮಾಡ್ತಾಯಿತ್ತು, ಈಗ ಊರೆಲ್ಲ ಸೇರಿ ಮಾಡಬೇಕು ಅಂತ ಇಲ್ಲೇ ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಎಲ್ಲ ಸಮುದಾಯವರು ಒಗ್ಗೂಡಿ ಯಾವುದೇ ರಾಜಕಾರಣಿಗಳ ಹತ್ರ ಯಾವುದೇ ಏನು ಅಪೇಕ್ಷೆ ಮಾಡದೆ ನಮಗೆ ನಾವೇ ಸ್ವತಃ ಖರ್ಚು ಏನು ಬರ್ತದೆ ಅದೆಲ್ಲ ನಾವೇ ಬರೆಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಮಳ್ಳೂರು ಗ್ರಾಮದ ಎಲ್ಲ ಸಮಸ್ತ ನಾಗರಿಕರು ಹಾಗೂ ನಮ್ಮ ದಲಿತ ಕಾಲೋನಿಯ ಎಲ್ಲ ಮುಖಂಡರಿಗೂ ಸಹ ಅಭಿನಂದನೆಗಳನ್ನು. ನಾವು ಒಂದು 60 ವರ್ಷ ವಯಸ್ಸಾಗಿರ್ಬೋದು, ಒಂದು 20 ವರ್ಷ ನಮ್ಮ ಜಾತ್ರೆ ನಿಂತೋಗಿತ್ತು. ಇವಾಗ ಸರ್ವರು ಸೇರಿ ನಮ್ಮೂರು ಗ್ರಾಮಸ್ಥರೆಲ್ಲ ಸೇರಿ ತಾಯಿಗ ನಮ್ಮ ಹುಟ್ಟಿದೂರು ಗಂಗಾ ತಾಯಿ ಅಂತ ಹೇಳ್ಬಿಟ್ಟು ಮೇಲೂರಲ್ಲಿ ನಡೆಸಿರೋದಕ್ಕ ಸರ್ವರು ಸೇರಿ ಒಂದು ತಾಯಿ ಮಕ್ಕಳಿಗೆ ಎಲ್ಲರೂ ನಿಂತು ಆ ತಾಯಿ ಸೇವೆ ಮಾಡಿಕೊಂಡು ಸರ್ವರಲ್ಲಿ ಏನು ಭೇದ ಭಾವ ಇದ್ದೀರ ಎಲ್ಲರೂ ಸರ್ವರು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆಯ್ತು